ಆಕಾಶವಾಣಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆರೋಗ್ಯ ಧಾರೆ. ಆರೋಗ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಬಸವರಾಜ ಬಾಳಪ್ಪ ಧಬಾಡಿಯವರು, ಉಪನಿರ್ದೇಶಕರು, ಮಕ್ಕಳ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗೆ ಮುಂಜಾನೆ ಚಳಿ ಇರುತ್ತೆ, ಆಮೇಲೆ ಉರಿ ಬಿಸಿಲಿರುತ್ತೆ, ಸಂಜೆ ಆಗ್ತಿದ್ದ ಹಾಗೆ ಮಳೆ ಬರುತ್ತೆ. ಈ ಬದಲಾವಣೆಗೆ ನಮ್ಮ ದೇಹ ಹೊಂದಿಕೊಳ್ಳಲು ಆಗದೆ ಕಾಯಿಲೆಗೆ ತುತ್ತಾಗ್ತಾ ಇದ್ದೇವೆ. ಅದರಲ್ಲೂ ಚಿಕ್ಕ ಮಕ್ಕಳು ಶೀತ, ಕೆಮ್ಮು, ಜ್ವರ, ಹೊಟ್ಟೆ ನೋವಿನಿಂದ ಬಳಲೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಅತಿಸಾರ ತಡೆ ಅಭಿಯಾನ 2025 ಹಮ್ಮಿಕೊಂಡಿದೆ. ಈ ವಿಚಾರದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಉಪನಿರ್ದೇಶಕರೇ, ಏನಿದು ಅಭಿಯಾನ? ಯಾಕೆ ಅತಿಸಾರಕ್ಕೆ ಇಷ್ಟು ಒತ್ತನ್ನ ಕೊಡ್ತಿರೋದು? ಅತಿಸಾರ ಅಂದ್ರೆ ಏನು? ಪ್ರಮುಖವಾಗಿ ತಾವು ಹೇಳಿದಂತೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ 2 ವಿಚಾರಗಳನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ಶ್ವಾಸಕೋಶದ ಸೋಂಕು, ಹಾಗೆ ಇನ್ನೊಂದು ಅತಿಸಾರ. ಇದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಏನು ತೊಂದರೆಯಿಂದ ಆಗ್ತಕ್ಕಂತಹ ಅತಿಸಾರ ಅಂತ ಏನು ಹೇಳ್ತೀವಿ, ಅಥವಾ ಕೆಲವೊಂದು ಸಾರಿ ನಾವು ಅತಿಸಾರ ಭೇದಿ ಅಂತಲೂ ಹೇಳ್ತೀವಿ. ಈ 2 ರೋಗಗಳಿಂದ ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಬಳಲ್ತಾ ಇರ್ತಾರೆ. ಪ್ರತಿ ವರ್ಷನೂ ಸಹಿತ ಎಲ್ಲ ಮಕ್ಕಳಲ್ಲೂ ಸಹಿತ 2 ರಿಂದ 3 ಅತಿಸಾರವಾದಂತಹ ಪ್ರಕರಣಗಳು ಆಗೇ ಆಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ, ಮಳೆಗಾಲ ಪೂರ್ವ ಮಾನ್ಸೂನ್ದಲ್ಲಿ ಅಂತ ಏನು ಹೇಳ್ತೀವಿ, ಇಲ್ಲಿ ಅತಿಸಾರ ಹೆಚ್ಚಾಗ್ತಕ್ಕಂಥ ಪ್ರಸಂಗಗಳು ಇರ್ತವೆ. ಆ ಕಾರಣಕ್ಕಾಗಿ ಜನಜಾಗೃತಿ ಮೂಡಿಸಬೇಕು. ಹಾಗೂ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅತಿಸಾರ ಆದಾಗ ಏನು ಮಾಡಬೇಕು, ಹಾಗೂ ಅತಿಸಾರ ಆದರೂ ಸಹಿತ ನಿರ್ಜಲೀಕರಣ ಆಗಬಾರ್ದು ಅಂತಕ್ಕಂಥದ್ದು, ಆಸ್ಪತ್ರೆ ತಲುಪುವ ಮೊದಲೇ ಯಾವ್ಯಾವ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ, ಹಾಗೂ ರೋಗ ಬಂದ್ಮೇಲೆ ಇದನ್ನ ನಿವಾರಣೆ ಮಾಡುವ ಮೊದಲು ರೋಗ ಬರದಂತೆ ತಡೆಗಟ್ಟುವ ಸಲುವಾಗಿ ನಾವು ಹಲವಾರು ಕ್ರಮಗಳನ್ನ ಈ ಸಂದರ್ಭದಲ್ಲಿ ಕೈಗೊಳ್ತಾ ಇದ್ದೀವಿ. ಇದಕ್ಕೆ ಒಂದು ಅಭಿಯಾನ ರೂಪ ಕೊಡಬೇಕಂತಕ್ಕಂಥ ಕಾರಣದಿಂದ ಜೂನ್ ಮತ್ತು ಜುಲೈ ಮಾಹೆಯಲ್ಲಿ ಇದನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಕ್ಕಳಿಗೆ ಯಾವ ರೀತಿಯ ಅಪಾಯವನ್ನ ತಂದು ಒಡ್ಡಬಹುದು ಈ ಅತಿಸಾರ? ನೋಡಿ, ಅತಿಸಾರ ಆದಾಗ ಸರ್ವೇ ಸಾಮಾನ್ಯವಾಗಿ ಮೊದಲು ನಾವು ಇದು ಸರ್ವೇ ಸಾಮಾನ್ಯ ಅನ್ನೋ ರೀತಿಗೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಅದು ಒಂದು ಹಂತ ತಲುಪಿದ ಮೇಲೆ ನಾವು ಆಸ್ಪತ್ರೆ ತಲುಪತಕ್ಕಂಥ ಒಂದು ಯೋಜನೆಗಳನ್ನ ಮಾಡೋಕೆ ಶುರು ಮಾಡ್ತೀವಿ. ಆವಾಗ ಮಗುವಿಗೆ ಸ್ವಲ್ಪ ತೊಂದರೆಗಳಾಗಿರ್ತವೆ. ಒಂದು ನಿರ್ಜಲೀಕರಣ ಆದರೆ ಮಗುವಿಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು. ನಾವು ತಲುಪೋದು ಇನ್ನೂ ವಿಳಂಬ ಆದರೆ ಮಗುವಿಗೆ ಆರೋಗ್ಯದ ತೊಂದರೆ ಜೊತೆಗೆ ಸಾವು ಸಹಿತ ಸಂಭವಿಸಬರ್ತಕ್ಕಂಥ ಸಂದರ್ಭ ಇರ್ತದೆ. ಇದು ಅತಿಸಾರದ ಸಮಯದಲ್ಲಿ ಆದರೆ, ಅತಿಸಾರದ ನಂತರ ಸಮಯದಲ್ಲಿ ಮಗುವಿಗೆ ಅಪೌಷ್ಟಿಕತೆ ಉಂಟಾಗ್ತದೆ. ಪದೇ ಪದೇ ಈ ರೀತಿ ತೊಂದರೆ ಆಗೋದ್ರಿಂದ ಈ ಅಪೌಷ್ಟಿಕತೆಯಿಂದ ಬೇರೆ ಎಲ್ಲ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕಾಗಿ ಅತಿಸಾರವನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಆ ದಿನ ಚಿಕಿತ್ಸೆ ಪಡೆಯೋದ್ರ ಜೊತೆಗೆ ಅಪೌಷ್ಟಿಕತೆಯನ್ನು ತಡೆಗಟ್ಟುವ ಸಂಬಂಧ ಸಹಿತ ನಾವು ಜಾಗೃತರಾಗಬೇಕಾಗಿದೆ. ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಏನಾದರೂ ಉಂಟಾದ್ರೆ ಮೊದಲಿಗೆ ನಮ್ಮ ತಲೆಗೆ ಬರೋದು, ಮನೆಯಲ್ಲಿ ಏನು ಮದ್ದನ್ನ ಮಾಡ್ಬೋದಪ್ಪ, ಇದಕ್ಕೆ ಯಾವ ಉಪಶಮನ ಮಾಡ್ಕೋಬಹುದು ಅನ್ನೋದು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಮನೆ ಮಟ್ಟದಲ್ಲಿ ಯಾವ ರೀತಿಯ ಈ ಅತಿಸಾರವನ್ನ ತಡೆಗಟ್ಟೋದಕ್ಕೆ ಮನೆ ಮದ್ದನ್ನ ಮಾಡ್ಕೊಳ್ಬಹುದು? ನಿಜ, ಇದು ಅತಿಸಾರಕ್ಕೆ ಸಂಬಂಧಪಟ್ಟಂತೆಯೇ ಅಲ್ಲ, ಸರ್ವೇ ಸಾಮಾನ್ಯವಾಗಿ ಎಲ್ಲ ರೋಗಗಳಿಗೂ ಸಹಿತ ಮೊದಲು ತಾವೇ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ನೋಡ್ತಾರೆ. ಸ್ನೇಹಿತರೊಂದಿಗೆ ಸಮಾಲೋಚನೆಗಳನ್ನು ಮಾಡ್ಕೊಳ್ತಾರೆ, ಮನೇಲಿರ್ತಕ್ಕಂಥ ಮದ್ದುಗಳನ್ನು ಮಾಡ್ಕೊಳ್ತಾರೆ. ವಿಳಂಬ ಆದಾಗ, ಅತಿರೇಕವಾದಾಗ ಆಸ್ಪತ್ರೆಯನ್ನು ತಲುಪ್ತಾರೆ, ಎಲ್ಲ ರೋಗಕ್ಕೆ ಸಂಬಂಧಪಟ್ಟಂತೆ. ಬಟ್ ಈ ಅತಿಸಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಮುಖವಾಗಿ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅತಿಸಾರದ ಪ್ರಕರಣಗಳು ಆಸ್ಪತ್ರೆಗೆ ಬಂದ್ಬಿಟ್ಟು ವೈದ್ಯರ ಹತ್ರನೇ ಚಿಕಿತ್ಸೆ ಪಡಿಬೇಕು ಅಂತಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಅತಿಸಾರಕ್ಕಿಂತ ಪ್ರಮುಖವಾಗಿ ಅತಿಸಾರದಿಂದ ಉಂಟಾಗತಕ್ಕಂಥ ನಿರ್ಜಲೀಕರಣ ಆರೋಗ್ಯ ಸಮಸ್ಯೆಗಳನ್ನ ಮಾಡೋದು. ಇದನ್ನ ಡಿಹೈಡ್ರೇಷನ್ ಅಂತಲೂ ಸಹಿತ ನಾವು ಹೇಳ್ತೀವಿ. ಈ ಡಿಹೈಡ್ರೇಷನ್ ಆಗದೇ ಇರೋ ರೀತಿಯಲ್ಲಿ ನಮಗೆ ಮನೆಯಲ್ಲಿ ಇದಕ್ಕೆ ನಾವು ಚಿಕಿತ್ಸೆನ ಪಡಿಬಹುದು. ಪ್ರಮುಖವಾಗಿ ನಾವು ಆಸ್ಪತ್ರೆ ತಲುಪಿದ ಮೇಲೂ ಸಹಿತ ಅತಿಸಾರ ಹೊಂದಿದಂಥ ಮಕ್ಕಳಲ್ಲಿ ನಾವು 3 ಕ್ಯಾಟಗರಿಗಳನ್ನ ಮಾಡ್ತೀವಿ. ಒಂದು ನೋ ಡಿಹೈಡ್ರೇಷನ್, ಎರಡನೇದು ಸಮ್ ಡಿಹೈಡ್ರೇಷನ್, ಮೂರನೇದು ಸಿವಿಯರ್ ಡಿಹೈಡ್ರೇಷನ್ ಅಂತಕ್ಕಂಥದ್ದು. ಈ ಸಿವಿಯರ್ ಡಿಹೈಡ್ರೇಷನ್ ಅಂತಕ್ಕಂಥದ್ದನ್ನ ಆಸ್ಪತ್ರೆಯಲ್ಲೇನೆ ಚಿಕಿತ್ಸೆ ಪಡಿಬೇಕಾಗ್ತದೆ. ಸಮ್ ಡಿಹೈಡ್ರೇಷನ್ ಅಂತಕ್ಕಂಥದ್ದು ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನೇ ಆಸ್ಪತ್ರೆಯಲ್ಲಿ ಮಾಡಿ ಮಗುವನ್ನ ಅಬ್ಸರ್ವೇಷನ್ ಮಾಡಿ ಸರಿ ಹೊಂದಿದ ಮೇಲೆ ಮಗುವನ್ನ ಇಮಿಡಿಯೇಟ್ ಮನೆಗೆ ಕಳಿಸ್ತೀವಿ.
ಸಲಹೆಗಳೊಂದಿಗೆ. ನೋ ಡಿಹೈಡ್ರೇಷನ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ನಾವು ಮನೆಯಲ್ಲೇನೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬಹುದು. ಪ್ರಮುಖವಾಗಿ ಅತಿಸಾರದ ಸಮಯದಲ್ಲಿ ನಾನು ಹೇಳಿದಾಗೆ ನಿರ್ಜಲೀಕರಣ ಆಗಬಾರ್ದು ಅಂತಂದ್ರೆ ಎಷ್ಟು ಶರೀರದಿಂದ ನೀರು ಹೊರಗಡೆ ಹೋಗ್ತಾ ಇರ್ತದೆ ಅದೇ ಪ್ರಮಾಣದಲ್ಲಿ ಶರೀರಕ್ಕೆ ನಾವು ನೀರನ್ನ ಕೊಡ್ತಾ ಇರಬೇಕು. ಕೆಲವೊಂದು ಸಾರಿ ಅತಿಸಾರದ ಜೊತೆಗೆ ವಾಂತಿನೂ ಆಗ್ತಾ ಇರೋದ್ರಿಂದ ಕೆಲವು ಮಕ್ಕಳಲ್ಲಿ ಇದನ್ನ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ವಿವಿಧ ಕಾರಣಗಳಿಂದ ಅದನ್ನ ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಸಹಿತ ನಿಗದಿತವಾದಂತಹ ವಿಧಾನಗಳಿಂದ ವೈಜ್ಞಾನಿಕವಾದಂತಹ ಒಂದು ORS ಕೊಡೋದ್ರಿಂದ ಮಕ್ಕಳಲ್ಲಿ ಯಾವುದೋ ಸಮಸ್ಯೆ ಆಗದಿದ್ದಾಗೆ ನಾವು ಮಾಡಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಈ ORS ನಮ್ಮ ಮನೆಯಲ್ಲಿ ಅವೈಲೇಬಲ್ ಇರಬೇಕು. ಯಾಕೆಂದ್ರೆ ಮಗುವಿಗೆ ಯಾವಾಗ ಅತಿಸಾರ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ನಾವು ಮನೆಯ ಮಟ್ಟದಲ್ಲಿ ORS ಗಳನ್ನ ಈಗ ನಾವು ಇಡಬೇಕಾಗಿದೆ. ಡಾಕ್ಟ್ರೇ, ಈಗ ORS ಮನೆಯಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಆಗ ಏನ್ ಮಾಡಬಹುದು? ORS ದ್ರಾವಣವನ್ನ ಮನೆಯಲ್ಲಿ ನಾವು ತಯಾರಿಸಬಹುದಾ? ನೋಡಿ, ಈ ಅಭಿಯಾನ ಏನಾಗಿದೆ, ನಾವು ಸುಮಾರು 2014ರಿಂದ ಈ ವಿಚಾರಗಳನ್ನು ನಾವು ಜನತೆಗೆ ತಲುಪಿಸ್ತಕ್ಕಂಥದ್ದು ಅಭಿಯಾನ ರೂಪದಲ್ಲಿ ತಲುಪಿಸ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಅದಕ್ಕೂ ಮುಂಚೆನೂ ಸಹಿತ ನಾವು ಅತಿಸಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜಾಗೃತ ಕಾರ್ಯಕ್ರಮಗಳನ್ನ ತಿಳುವಳಿಕೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ 2014ರಿಂದ ನಾವು ಇದನ್ನ IDCF ಅಂತಕ್ಕಂಥ ಒಂದು ಕಾರ್ಯಕ್ರಮ ರೂಪದಲ್ಲಿ ತಂದ್ವಿ. ಇಂಟೆನ್ಸಿಫೈಡ್ ಡೈರಿಯಾ ಕಂಟ್ರೋಲ್ ಫೋರ್ಟ್ನೈಟ್ ಅಂತ. ತೀವ್ರತರ ಅತಿಸಾರ ಭೇದಿಯನ್ನ ನಿಯಂತ್ರಿಸತಕ್ಕಂತಹ ಒಂದು ಪಾಕ್ಷಿಕ ಆಚರಣೆ ಅದು. ಈ ಪಾಕ್ಷಿಕ ಆಚರಣೆಯಿಂದ ನಾವು ಇದನ್ನ ಈಗ 1.5 ತಿಂಗಳ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸಂಪೂರ್ಣವಾಗಿ ಮಳೆಗಾಲದ ಎಲ್ಲ ಅವಧಿಯನ್ನ ಕವರ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ನಾವು 1.5 ತಿಂಗಳದಂತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ. ಈ ಅಭಿಯಾನದಲ್ಲಿ ನಮ್ಮ ಕ್ಷೇತ್ರ ಮಟ್ಟದ ಆರೋಗ್ಯ ಕಾರ್ಯಕರ್ತರು ಏನಿದ್ದಾರೆ, ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಇಲಾಖೆಯ ಮುಂಚಿಲಿರ್ತಕ್ಕಂಥ ಕ್ಷೇತ್ರ ಮಟ್ಟದ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹಿತ 5 ವರ್ಷದ ಕೆಳಗಿರುವ ಮಕ್ಕಳ ಮನೆಗಳಲ್ಲಿ ORS ಪಾಕೆಟ್ಗಳನ್ನ ತಲುಪಿಸ್ತಕ್ಕಂಥ ಕ್ರಮ ನಡೀತಾ ಇದೆ ಈಗಲೂ ಸಹಿತ. ಈ ವರ್ಷ ನಾವು ಇದನ್ನೇ ಜುಲೈ 31ರವರೆಗೆ ಮಾಡ್ತಾ ಇದ್ದೀವಿ. ಸೊ ORS ಮನೆಯಲ್ಲಿ ತಲುಪಿಸ್ತಕ್ಕಂಥದ್ದು ಇಲಾಖಾ ವತಿಯಿಂದ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಪಾರ್ಟ್. ಆದ್ರೆ ನಾವು ಬಳಸಿಕೊಂಡಾದ್ಮೇಲೆ ಹೆಚ್ಚುವರೆಗೆ ORS ಬೇಕಾದಾಗ ನಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದು ಲಭ್ಯ ಇರುತ್ತದೆ. ಹಾಗೆ ಎಲ್ಲ ಕಡೆಗೂ ಸಹಿತ ನಮಗೆ ORS ಇತ್ತೀಚೆಗೆ ಲಭ್ಯ ಇದೆ. ನಾವು ಹಲವು ವರ್ಷಗಳ ಹಿಂದೆ ನೋಡಿದಾಗ ORS ನಮಗೆ ಲಭ್ಯ ಇರ್ತಿರ್ಲಿಕ್ಕಿಲ್ಲ. ಆ ಸಮಯದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಈಗ ನೀವೆಲ್ಲ ಸ್ಕೂಲ್ನಲ್ಲಿ ಇರಬೇಕಾದಾಗ ಅವಾಗಲೂ ಸಹಿತ ಡೈರಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮಗಳು ಬರ್ತಾ ಇತ್ತು. ಅಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದು 1 ಮುಷ್ಟಿಯಷ್ಟು ಸಕ್ಕರೆ, 1 ಚಿಟಿಕೆಯಷ್ಟು ಉಪ್ಪು ಅಂತಕ್ಕಂಥದ್ದು. ಆ ಸಮಯದಲ್ಲಿ ನಮಗೆ ಚಮಚಗಳ ಲೆಕ್ಕ ಇರ್ತಾ ಇರಲಿಲ್ಲ. ಸೊ ಹೀಗಾಗಿ ಆ ರೀತಿಯಂತ ಒಂದು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಇತ್ತೀಚೆಗೆ ನಮಗೆ ಗೊತ್ತಿದೆ ಎಲ್ಲ ಮನೆಯಲ್ಲೂ ಸಹಿತ ಚಮಚಗಳು ಈಗ ಸಿಗ್ತಾ ಇರೋದ್ರಿಂದ ಟೀ ಸ್ಪೂನ್ ನಾವು ಲೆಕ್ಕಕ್ಕೆ ತಗೊಂಡಾಗ 6 ಟೀ ಸ್ಪೂನು ಸಕ್ಕರೆ ಹಾಗೂ 1/4 ಟೀ ಸ್ಪೂನ್ ಉಪ್ಪನ್ನ 1 ಲೀಟರ್ ನೀರಿನಲ್ಲಿ ಹಾಕಬೇಕು. ಇದು ನಮಗೆ ಬೇಕಾದಷ್ಟು ಪ್ರಮಾಣ ಮಾಡ್ಕೊಳ್ಳೋ ಹಾಗೆ ಇಲ್ಲ. ನಮಗೆ 1 ಕಪ್ ರೆಡಿ ಮಾಡ್ಕೊಂಡೆ, 1/2 ಲೀಟರ್ ರೆಡಿ ಮಾಡ್ಕೊಂಡೆ ಅಂತ ಆ ಲೆಕ್ಕಕ್ಕೆ ತಗೊಳ್ಬಾರ್ದು. 1 ಲೀಟರ್ ಕಂಪ್ಲೀಟ್ ORS ದ್ರಾವಣವನ್ನ ರೆಡಿ ಮಾಡಬೇಕು. ಯಾವಾಗಲೇ ತಯಾರಿಸಿದ್ರು 1 ಲೀಟರ್ ತಯಾರಿಸಬೇಕು. ಯಾವಾಗಲೇ ತಯಾರಿಸಿದ್ರು 1 ಲೀಟರ್ಗೆ ತಯಾರಿಸಬೇಕು. ಯಾಕಂದ್ರೆ ವೈಜ್ಞಾನಿಕವಾಗಿ ಈ ORS ಪಾಕೆಟ್ ಏನ್ ಬರ್ತಾ ಇದೆ 1 ಲೀಟರ್ಗೆ ಮಾಡಬೇಕಾದಂತಹ ಅದು ಪೊಟ್ಟಣ ಬರ್ತಾ ಇದೆ. ನಮಗೆ ಮಾರ್ಕೆಟ್ ನಲ್ಲಿ ಲಭ್ಯ ಇರತಕ್ಕಂಥದ್ದಾಗಿರ್ಬೋದು, ನಾವು ವಿತರಣೆ ಮಾಡತಕ್ಕಂತಾಗಿರ್ಬೋದು, ಎಲ್ಲ ORS ಪಾಕೆಟ್ಗಳು 1 ಲೀಟರ್ಗೆ ಸರಿ ಹೋಗತಕ್ಕಂಥ ಪೊಟ್ಟಣವನ್ನು ನಾವು ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ್ದೇವೆ. ಅದೇ ರೀತಿಯಾಗಿ ಈ 6 ಚಮಚ ಸಕ್ಕರೆ ಹಾಗೂ 1/4 ಚಮಚ ನಾವು ಉಪ್ಪನ್ನ ಏನ್ ಹೇಳ್ತಾ ಇದ್ದೀವಿ, ಇದು 1 ಲೀಟರ್ಗೆ ಸಂಬಂಧಪಟ್ಟಂತೆ. ಯಾವಾಗಲೂ ಮಾಡಿದ್ರು 1 ಲೀಟರ್ ಶುದ್ಧವಾದಂತ ನೀರನ್ನು ತೆಗೆದುಕೊಂಡು ಅದರ ಜೊತೆಗೆ ಇದನ್ನ ಸೇರಿಸಿ ಮಾಡ್ಕೊಳ್ಬೇಕು. ಆಮೇಲೆ ಯಾವಾಗ ನಾವು ಇದನ್ನ ಮಾಡ್ತೀವಿ ಸಾಧ್ಯ ಆದಷ್ಟು ಎಷ್ಟು ಮಗುವಿಗೆ ಕುಡಿತಾ ಇರ್ತದೆ ಅದನ್ನಷ್ಟು ಮೇಲೆ ಕೊಡ್ತಾ ಇರಬೇಕು. ತುಂಬಾ ಹೆವಿಯಾಗಿ ಒಂದ್ಸಾರಿ ಕುಡಿಸೋದಲ್ಲ, ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟರು ಸಹಿತ ತೊಂದರೆ ಇಲ್ಲ. ಮಕ್ಕಳಿಗೆ ಅದನ್ನು ನಿರಂತರವಾಗಿ ಕೊಡ್ತಾ ಇರಬೇಕು. ಆಸ್ಪತ್ರೆ ತಲುಪುವ ಮೊದಲೇ ಈ ಚಿಕಿತ್ಸೆಯನ್ನು ನಾವು ಮನೆಯಲ್ಲಿ ಪ್ರಾರಂಭ ಮಾಡಬೇಕು. 24 ಗಂಟೆವರೆಗೆ ಮಾತ್ರ ಇದನ್ನು ಬಳಸಬೇಕು. 1 ಲೀಟರ್ ನೀರು ತುಂಬಾ ಜಾಸ್ತಿ ಏನಲ್ಲ, ಆದರೂ ಸಹಿತ ನಾವು 24 ಗಂಟೆವರೆಗೆ ಇದನ್ನ ಬಳಸಬೇಕು ಅಂತಕ್ಕಂಥ ಗಮನದಲ್ಲಿ ಇಟ್ಕೊಳ್ಬೇಕು. ತದನಂತರದಲ್ಲಿ ಯಾವುದೇ ಕಾರಣಕ್ಕೆ ಇದು ಉಳ್ಕೊಂಡಿದ್ರೆ ಮಾಡಿದ್ರೆ ಇದನ್ನ ಬಳಸಬಾರದು. ಆ ರೀತಿಯಾಗಿ ನಾವು ಆಸ್ಪತ್ರೆ ತಲುಪುವ ಮೊದಲೇ ಮನೆಯಲ್ಲಿ ORS ಇದ್ರೆ ORS ಅನ್ನೇ ಬಳಸಬೇಕು. ಅದನ್ನೇ ನಾವು ಈಗ ಎಲ್ಲರಿಗೂ ತಿಳುವಳಿಕೆ ಕೊಡ್ತಾ ಇರೋದು. ಲಭ್ಯವಿರದಂತಹ ವಿರಳ ಪ್ರಸಂಗಗಳಲ್ಲಿ ನಾವು ಈ ಸಕ್ಕರೆ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ದ್ರಾವಣವನ್ನ ಮಾಡ್ಕೊಳ್ಬೇಕಷ್ಟೇ ಹೊರತು ಇದನ್ನ ಬಿಟ್ಟು ಬೇರೆ ಯಾವುದನ್ನು ಸಹಿತ ನಾವು ಕೊಡಬಾರದು. ಈ ಡಿಹೈಡ್ರೇಷನ್ ಅಂತ ನೀವು ಮಾತಾಡ್ತಾ ಆಗ್ಲೇ ಹೇಳಿದ್ರಿ, ಅಥವಾ ನಿರ್ಜಲೀಕರಣ ಅಂತ. ಮಕ್ಕಳಲ್ಲಿ ಯಾವ ಲಕ್ಷಣಗಳು ಕಾಣಿಸುತ್ತೆ ಡಿಹೈಡ್ರೇಷನ್ ಆದಾಗ? ಒಂದು, ನಿರ್ಜಲೀಕರಣದ ಏನೊಂದು ಪರಿಣಾಮ ಇದೆ ಅದು ಮಕ್ಕಳಲ್ಲಿ ಅತಿಯಾಗಿ ದುಷ್ಪರಿಣಾಮಗಳನ್ನ ಮಾಡ್ತದೆ. ಸೊ ಆ ನಿಟ್ಟಿನಲ್ಲಿ ವೃದ್ಧಾವಸ್ಥೆಯಲ್ಲಿ ಹಾಗೂ ಮಕ್ಕಳ ಶರೀರದಲ್ಲಿ ನಿರ್ಜಲೀಕರಣ ಅತಿಯಾದಂತಹ ದುಷ್ಪರಿಣಾಮಗಳನ್ನ ಮಾಡ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಮಕ್ಕಳಲ್ಲಿ ನಿರ್ಜಲೀಕರಣವನ್ನ ಗುರುತಿಸುವುದು ಅತಿ ಮುಖ್ಯವಾಗಿದೆ. ಒಂದು, ಯಾವಾಗ ಮಗು
3ಕ್ಕಿಂತ ಹೆಚ್ಚು ಸಾರಿ ನೀರಿನಾಂಶ ಇರತಕ್ಕಂಥ ಮಲ ವಿಸರ್ಜನೆ ಮಾಡ್ತದೆ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗ್ತದೆ. ಹಾಗೆ ಅದನ್ನೇ ನಾವು ಅತಿಸಾರ ಅಂತ ಹೇಳೋದು. ಕೆಲವೊಂದ್ ಸಾರಿ ನಮಗೆ ಅತಿಸಾರ ಅಂದಾಗ 5 ಸಾರಿ ಆಗ್ಬೇಕಾ, 10 ಸಾರಿ ಆಗ್ಬೇಕಾ, 20 ಸಾರಿ ಆಗ್ಬೇಕಾ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅದೇ ರೀತಿಯಾಗಿ ಎಷ್ಟು ಪ್ರಮಾಣದ ಮಲ ವಿಸರ್ಜನೆ ಆಗ್ತಾ ಇದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ಸಾರಿ ಆಗಿದೆ ಅಂತಕ್ಕಂಥದ್ದು ಮುಖ್ಯ. 3ಕ್ಕಿಂತ ಹೆಚ್ಚು ಆದಾಗ ಅದನ್ನು ಗಮನಿಸಬೇಕು. ಜೊತೆಗೆ ಈ ಸರ್ವೇ ಸಾಮಾನ್ಯವಾಗಿ ಮಲ ವಿಸರ್ಜನೆ ಏನ್ ಮಾಡ್ತಾ ಇದೆ, ಯಾವ ರೀತಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಮಗುವನ್ನ ಗಮನಿಸಿರ್ತಾರೆ ತಾಯಿ. ಅದರಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ, ಹಾಗೆ ಮಲದ ಸ್ವರೂಪ ಬದಲಾವಣೆ ಆದಾಗ ಅಥವಾ ಮಲದಲ್ಲಿ ರಕ್ತ ಬಂದಾಗ ಇವುಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಇದು ಆಗ್ತಿದ್ದಾಗೆ ಮಗುವಿಗೆ ನಿರ್ಜಲೀಕರಣವನ್ನು ಗುರುತಿಸಬೇಕಂದ್ರೆ ಮಗುವಿನ ಕಣ್ಣುಗಳು ಗುಳಿ ಬೀಳ್ತವೆ, ಗುಳಿ ಬಿದ್ದ ಕಣ್ಣುಗಳು ಅಂತ ಹೇಳ್ತೀವಿ. ಬಾಯಿ ಮತ್ತು ನಾಲಿಗೆ ಒಣಗ್ತದೆ, ಮೂತ್ರ ವಿಸರ್ಜನೆ ಮಗುವಿನಲ್ಲಿ ಕಡಿಮೆ ಆಗ್ತದೆ, ತೀವ್ರ ತರದಂತಹ ಬಾಯಾರಿಕೆ ಇರ್ತದೆ, ಆಲಸ್ಯ ಇರ್ತದೆ, ಮಗು ಚೇತರಿಕೆಯಿಂದ ಇರೋದಿಲ್ಲ, ಕಿರಿಕಿರಿ ಮಾಡ್ತಾ ಇರ್ತದೆ. ಆಮೇಲೆ ನಾವು ಅದು ಮಗುವಿನ ಚರ್ಮವನ್ನು, ಹೊಟ್ಟೆ ಒಂಕಳದ ಪಕ್ಕದಲ್ಲಿರ್ತಕ್ಕಂಥ ಚರ್ಮವನ್ನು ನಾವು ಸ್ವಲ್ಪ ಚಿಗುಟಿ ನೋಡಿದರೆ ಅದು ಸ್ವಸ್ಥಿತಿಗೆ ಬರೋದಿಲ್ಲ. ಪುನಶ್ಚೇತನ ಶಕ್ತಿ ಅಂತ ಹೇಳ್ತೀವಿ ನಾವು. ಸ್ಕಿನ್ನಲ್ಲಿ ರಿಟ್ರಾಕ್ಷನ್ ಏನಾಗ್ತದೆ ಅದು ಆ ಶಕ್ತಿ ಅದಕ್ಕೆ ಇರೋದಿಲ್ಲ, ಅದು ಸ್ಲೋ ಆಗಿ ಹೋಗ್ತದೆ. ಇವುಗಳನ್ನ ಯಾರಾದರೂ ಸಹಿತ ನಾವು ಮನೆ ಮಟ್ಟದಲ್ಲೇ ಗುರುತಿಸೋಕೆ ಸಾಧ್ಯನೂ ಇದೆ. ಆ ಮಟ್ಟಕ್ಕೆ ತಲುಪೋದಕ್ಕಿಂತ ಮುಂಚೆನೆ ಮಗುವಿಗೆ ನಾವು ORS ದ್ರಾವಣವನ್ನ ಕೊಡಬೇಕಾಗ್ತದೆ. ಉಪನಿರ್ದೇಶಕರೇ, ಈ ORS ನ ಅವಶ್ಯಕತೆ ಇರೋರಿಗೆ ಮನೆ ಮಟ್ಟದಲ್ಲೇ ತಲುಪಿಸ್ತೀವಿ ಅಂತ ಹೇಳಿದ್ರಿ. ಹೇಗೆ ತಲುಪಿಸ್ತೀರಾ ಮನೆಗೆ? ಒಂದು ಪ್ರಮುಖವಾದಂಥ ವಿಚಾರ, ವೈಜ್ಞಾನಿಕವಾಗಿ ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ ಅವ್ರಿಗೆ ತಿಳಿದಿರ್ತಕ್ಕಂಥ ವಿಚಾರ ಇದೆ. ಆದರೆ ಜನಸಾಮಾನ್ಯರಲ್ಲಿ ಇನ್ನೊಂದು ವಿಶೇಷವಾದಂತಹ ವಿಚಾರವನ್ನ ನಾವು ಇವತ್ತು ತಿಳಿಸ್ಕೊಡ್ಬೇಕಾಗಿದೆ. ಒಂದು ORS ನಿರ್ಜಲೀಕರಣಕ್ಕೆ ಸಹಾಯ ಮಾಡಿದರೆ ಅದರ ಜೊತೆಗೆ ನಾವು ಜಿಂಕ್ ಮಾತ್ರೆಗಳನ್ನು ಕೊಡ್ತಾ ಇದೀವಿ. ಈ ORS ಮತ್ತೆ ಜಿಂಕ್ ಅನ್ನ ನಾವು ಹಲವಾರು ವರ್ಷಗಳಿಂದ ಒಂದು ವಿಶೇಷವಾದಂತಹ ವ್ಯಾಖ್ಯಾನದೊಂದಿಗೆ ಜೋಡಿ ನಂಬರ್ 1 ಅಂತಕ್ಕಂಥ ಕಿಟ್ ನನ್ನ ನಾವು ಕೊಡ್ತಾ ಇದೀವಿ. ಈ ಜೋಡಿ ನಂಬರ್ 1 ದಲ್ಲಿ ORS ಇರ್ತದೆ ಮತ್ತೆ ಜಿಂಕ್ ಇರ್ತದೆ. ORS ಮಹತ್ವವನ್ನು ನಾವು ಮಾತಾಡಿದೀವಿ. ಈಗ ಜಿಂಕ್ ಏನಾಗಿದೆ ಅಂತಂದ್ರೆ ಮಗುವಿಗೆ 2 ಕಾರಣಕ್ಕೆ ನಾವು ಜಿಂಕ್ ಕೊಡಬೇಕು. ಒಂದು, ಇದು ಅತಿಸಾರದ ಪ್ರಮಾಣವನ್ನ ಕಡಿಮೆ ಮಾಡ್ತದೆ ಅಂತಕ್ಕಂಥದ್ದು ಒಂದು, ಪುನಶ್ಚೇತನ ಆಗ್ತಕ್ಕಂಥದ್ದು, ಚೇತರಿಕೆಯಲ್ಲಿ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು ಎರಡು. ಎಲ್ಲಾ ಪೋಷಕಾಂಶಗಳ ಜೊತೆಗೆ ಜಿಂಕ್ನು ಸಹಿತ ಶರೀರಕ್ಕೆ ಬೇಕಾದಂತಹದ್ದು, ಅದು ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ. ಆದರೆ ನಾವು ಸದ್ಯದಲ್ಲಿ ಏನು ಬಳಕೆ ಮಾಡ್ತಾ ಇದೀವಿ ಸರ್ವೇ ಸಾಮಾನ್ಯವಾದಂತಹ ಆಹಾರ ಪದಾರ್ಥದಲ್ಲಿ ಮಗುವಿಗೆ ಬೇಕಾದಷ್ಟು ಜಿಂಕ್ ಪ್ರಮಾಣ ಅದರಲ್ಲಿ ಸಿಗೋದಿಲ್ಲ. ಈ ಅತಿಸಾರ ಆದಂತಹ ಸಂದರ್ಭದಲ್ಲಿ ಜಿಂಕ್ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಕಳೆದು ಹೋಗ್ತದೆ. ಅದನ್ನ ನಾವು ಸರಿಪಡಿಸೋ ಸಲುವಾಗಿ ಹಾಗೂ ಮಗುವಿಗೆ ಪ್ರತಿರೋಧಕ ಬರೆಸೋ ಸಲುವಾಗಿ ಅತಿಸಾರದ ಪ್ರಮಾಣವನ್ನ ಕಡಿಮೆ ಮಾಡೋ ಸಲುವಾಗಿ ಈ ಜಿಂಕ್ ಅನ್ನ ಕೊಡ್ತೀವಿ. ಜಿಂಕು ಆ ಸಂದರ್ಭದಲ್ಲಿ ಮಗುವಿಗೆ ಸಹಾಯ ಮಾಡೋದ್ರ ಜೊತೆಗೆ ತದನಂತರದಲ್ಲೂ ಸಹಿತ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋ ಸಲುವಾಗಿ, ಅಪೌಷ್ಟಿಕತೆಯನ್ನ ಕಡಿಮೆ ಮಾಡೋ ಸಲುವಾಗಿ, ಅದೇ ರೀತಿಯಾಗಿ ಮಗುವಿಗೆ ಈ ಶಕ್ತಿ ಹೆಚ್ಚಾಗೋದ್ರಿಂದ ಸಾಮಾನ್ಯವಾಗಿ ಬರ್ತಕ್ಕಂಥ ಶ್ವಾಸಕೋಶದ ತೊಂದರೆಗಳು ಸಹಿತ ಈ ಮಗುವಿಗೆ ಕಡಿಮೆ ಆಗ್ತದೆ. ಸೊ ಹೀಗಾಗಿ ಯಾವಾಗಲೂ ಸಹಿತ ನಾವು ಅತಿಸಾರದ ಸಮಯದಲ್ಲಿ ORS ತಗೊಂಡಾಗ ಅದರ ಜೊತೆಗೆ ಜಿಂಕ್ ಅನ್ನು ತಗೋಬೇಕು. ಈ ಜಿಂಕು 2 ಪ್ರಮಾಣದಲ್ಲಿ ಕೊಡ್ತೀವಿ. 6 ತಿಂಗಳಿಂದ 2 ವರ್ಷ ಇರತಕ್ಕಂಥ ಮಕ್ಕಳಿಗೆ ಅರ್ಧ ಮಾತ್ರೆಯನ್ನ ಕೊಡಬೇಕು. 2 ವರ್ಷಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಮಾತ್ರೆಯನ್ನ ಕೊಡಬೇಕು. ಪ್ರಮುಖವಾದಂತಹ ಅಂಶ ನಾವು ಇಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ, ORS ಅನ್ನ ನಾವು ಡಯೇರಿಯಾ ನಿಂತಾದ್ಮೇಲೆ ಅಥವಾ ಈ ಅತಿಸಾರ ನಿಂತಾದ್ಮೇಲೆ ನಾವು ಸರ್ವೇ ಸಾಮಾನ್ಯವಾಗಿ ಕಡಿಮೆ ಮಾಡಬಹುದು. ಬಟ್ ಆದ್ರೆ ಜಿಂಕ್ ಮಾತ್ರೆಯನ್ನ ಅತಿಸಾರ ನಿಂತ ಆದ್ಮೇಲೂ ಸಹಿತ ಕನಿಷ್ಠ 14 ದಿನಗಳವರೆಗೆ ಅದನ್ನ ಕಂಟಿನ್ಯೂ ಮಾಡಬೇಕು. ಇದು ಅದೇ ಪ್ರಮಾಣದಲ್ಲಿ ಇದು ಶರೀರಕ್ಕೆ ಬೇಕಾದ ಪೋಷಕಾಂಶ ಇದೆ ಹೊರತು ಅತಿಸಾರವನ್ನ ಕಡಿಮೆ ಮಾಡತಕ್ಕಂತ ಸಲುವಾಗಿ ಕೊಟ್ಟಂತ ಮಾತ್ರೆ ಅಲ್ಲ. ಈ ಅತಿಸಾರಕ್ಕೆ ಬೇರೆ ಬೇರೆ ಕಾರಣ ಇರ್ತದೆ. ಅದು ಆ ಕಾರಣಗಳಿಗೆ ಸಂಬಂಧಪಟ್ಟಂತೆ ನೀವು ಆಸ್ಪತ್ರೆ ತಲುಪಿ ಆದ್ಮೇಲೆ ವೈದ್ಯರು ಮಾತ್ರೆ ಕೊಟ್ಟಿರ್ತಾರೆ. ಅದು 1 ವಾರದ ಮಾತ್ರೆ ಕೊಟ್ಟಿರ್ತಾರೋ ಅದನ್ನ ಯಾವ ರೀತಿ ಹೇಳಿರ್ತಾರೆ ಆ ಸಲಹೆ ಮೇರೆಗೆ ಹೋಗಬಹುದು. ಆದ್ರೆ ಜಿಂಕ್ ಏನಿದೆ ಇದು ಅತಿಸಾರಕ್ಕಷ್ಟೇ ಸಂಬಂಧವಾದಂತದಲ್ಲ. ಪೋಷಕಾಂಶ ಇರೋದ್ರಿಂದ, ಅವಶ್ಯಕತೆ ಇರೋದ್ರಿಂದ 14 ದಿನಗಳ ಸಂಪೂರ್ಣ ಮಾತ್ರೆಗಳನ್ನ ಇದನ್ನ ಪಡಿಬೇಕಾಗ್ತದೆ. ಇದರಲ್ಲಿ ಪ್ಯಾಕೆಟ್ ನಲ್ಲಿ ಸಿಗೋ ORS ನೀವು ಹೇಳಿದ ಹಾಗೆ ಅದು ಉತ್ತಮನೋ ಅಥವಾ ಮನೆಯಲ್ಲಿ ಮಾಡ್ತೀವಲ್ಲ ಈ ಸಕ್ಕರೆ ಮತ್ತು ಉಪ್ಪನ್ನ ಸೇರಿಸಿ ದ್ರಾವಣ, ಇದರಲ್ಲಿ ಯಾವುದು ಉತ್ತಮ? ಇದರಲ್ಲಿ ಪಾಕೆಟ್ ನಲ್ಲಿ ಏನು ಲಭ್ಯ ಇದೆ, ನಾವು ಏನು ವಿತರಣೆ ಮಾಡ್ತಾ ಇದೀವಿ ಅದು ಅತ್ಯುತ್ತಮವಾದಂತದ್ದು. ಇದು ವೈಜ್ಞಾನಿಕವಾಗಿ ತಯಾರಿಸಿದಂತಹ ORS ಪುಡಿ ಇರೋದ್ರಿಂದ ಅದರಲ್ಲಿ ಬೇರೆ ಏನೇನು ಅಂಶಗಳಿರುತ್ತೆ ಡಾಕ್ಟ್ರೆ? ಈಗ ಶರೀರಕ್ಕೆ ಬೇಕಾದಂತ ಎಲೆಕ್ಟ್ರೋಲೈಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಸೋಡಿಯಂ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಹಾಗೂ ಇತರೆ ಏನು ಪೋಷಕಾಂಶಗಳಿದಾವೆ ಆ ಎಲ್ಲಾ ಪೋಷಕಾಂಶಗಳು ಶರೀರ ಅತ್ಯುತ್ತಮವಾಗಿ ಹೀರೋ ರೀತಿಯಲ್ಲಿ
ಶರೀರಕ್ಕೆ ಬೇಕಾಗೋ ರೀತಿಯಲ್ಲಿ ಅವುಗಳನ್ನು ಮಿಶ್ರಣ ಮಾಡಿ ಸರಿ ಮಾಡಿದಂಥದ್ದು. ಅದನ್ನು 1 ಲೀಟರ್ ನೀರಿಗೆ ಹಾಕಿದಾಗ ಮಾತ್ರ ಅದು ಸರಿಯಾದ ಪ್ರಮಾಣದಲ್ಲಿ ಆಗ್ತದೆ. ಅದೇ ಕಾರಣಕ್ಕೆ ನಾವು 1 ಲೀಟರ್ ನೀರು ಅಂತ ಹೇಳ್ತಾ ಇರೋದು. ಈಗ 1 ಲೀಟರ್ ನೀರು ಅಂದರೆ ಹೇಗೆ ಅಳತೆ ಮಾಡೋದು ಅಂತಕ್ಕಂಥದ್ದು ಮುಂಚಿನ ದಿನಗಳಲ್ಲಿ ಸಮಸ್ಯೆ ಇತ್ತು. ನಾವು ಹಲವಾರು ರೀತಿಯಲ್ಲಿ ವಿಧಾನಗಳಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದೆ, 1 ಲೀಟರ್ ಬಾಟಲ್ ಇರ್ತವೆ, 1 ಲೀಟರ್ನಲ್ಲಿ ಹಾಲು ತರ್ತಾರೆ ಮನೆಯಲ್ಲಿ, 1 ಲೀಟರ್ ಇರ್ತಕ್ಕಂಥ ಚೆಂಬುಗಳು ಇರ್ತವೆ ಮನೆಯಲ್ಲಿ. 1 ಲೀಟರ್ ಅಂದರೆ ಏನು ಅಂತಕ್ಕಂಥದ್ದು ಈ ಸರ್ವೇ ಸಾಮಾನ್ಯಗೂ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗ ಅಷ್ಟೇ ಪ್ರಮಾಣದ ಶುದ್ಧವಾದಂಥ ನೀರನ್ನು ತೆಗೆದುಕೊಂಡು ನಾವು ಮಾಡಬೇಕು. ಇದನ್ನ ಹೊರತುಪಡಿಸಿ ತಾವು ಹೇಳಿದಾಗೆ ಮನೆಯಲ್ಲಿ ನಾವು ಮಾಡೋಕೆ ಹೋದಾಗ ಚಮ್ಮಚಗಳನ್ನ ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ತಗೊಳಕ್ ಆಗಲ್ಲ. ಎಲ್ಲರ ಮನೇಲಿರ್ತಕ್ಕಂಥ ಚಮ್ಮಚಗಳು ಅದೇ ಪ್ರಮಾಣದಲ್ಲಿ ಇರೋದಿಲ್ಲ. ಸೊ ಈ ಕಾರಣಕ್ಕಾಗಿ ನಾವು ವೈಜ್ಞಾನಿಕವಾಗಿ ತಯಾರಿಸಿದಂತಹ ORS ದ್ರಾವಣವನ್ನ ನಾವು ತಗೊಳ್ಳೋದು ಅತ್ಯುತ್ತಮ. ಲಭ್ಯವಿಲ್ಲದಂತಹ ಸಂದರ್ಭದಲ್ಲಿ ನಾವು ಇತರೆ ಏನು ವಿಚಾರಗಳಿದಾವೆ ಅವುಗಳನ್ನ ಮಾಡೋದು ಉತ್ತಮ. ಯಾಕೆಂದ್ರೆ ಆಸ್ಪತ್ರೆಗೆ ನಿರ್ಜಲೀಕರಣ ಸ್ಥಿತಿಯಲ್ಲಿ ತಲುಪಬಾರದು. ನಿರ್ಜಲೀಕರಣ ಆಸ್ಪತ್ರೆ ತಲುಪುವ ಮೊದಲೇ ಕೊಡಬೇಕಾದಂತಹ ಚಿಕಿತ್ಸೆ ಇದಿರೋದ್ರಿಂದ ಇದನ್ನ ನಾವು ಜಾಗೃತರಾಗಿ ಪಾಲಿಸಬೇಕು. ಈಗ ನೋಡಿ, ನಾವು ಎಲ್ಲ ಮನೇಲಿ ಇಡ್ತೀವಿ, ಎಲ್ಲಾ ವಸ್ತುಗಳನ್ನ ಬೇಕಾದಂತ ವಸ್ತುಗಳನ್ನ ಮನೇಲಿ ಇಟ್ಟೇ ಇಡ್ತೀವಿ. ಅದೇ ರೀತಿಯಾಗಿ ಕನಿಷ್ಠ ಪಕ್ಷ 5 ವರ್ಷದ ಕೆಳಗಿನ ಮಕ್ಕಳು ನಮ್ಮ ಮನೆಯಲ್ಲಿದ್ರೆ ORS ಅನ್ನು ಸಹಿತ ಬೇಕಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ನಾವು ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಅದು ಆಗಿನ ಕಾಲ ಮುಗಿದೋಗಿದೆ, ಈಗ ನಮಗೆ ಲಭ್ಯ ಇರೋದ್ರಿಂದ ORS ಅನ್ನು ಇಡಲೇಬೇಕು. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದೆ. ಯಾಕೆಂತಂದ್ರೆ ನಮ್ಮ ಕೇಳುಗರಿಗೆ ತಲೆಯಲ್ಲಿ ಇರಬೇಕು ಯಾವುದು ಉತ್ತಮ. ಹಾಗಾಗಿ ಸಾಮಗ್ರಿಗಳನ್ನ ನಾವು ಅಂಗಡಿಯಿಂದ ಕೊಂಡು ತಂದು ಮನೆಯಲ್ಲಿ ಇಟ್ಕೊಳ್ತೀವಿ ಅನ್ನುವಾಗ ಒಂದು ORS ಪ್ಯಾಕೆಟ್ ಅನ್ನ ಕೂಡ ಮನೆಯಲ್ಲಿ ಮಕ್ಕಳು ಇರುವಂತ ಮನೆಯಲ್ಲಿ ಇಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆಯನ್ನ ಕೇಳಿದೆ ನಾನು. ಈ ORS ಅಥವಾ ಜಿಂಕ್ ಹಾಳಾದ್ರೆ ಏನ್ ಮಾಡಬೇಕು, ಯಾವ ರೀತಿ ಅದನ್ನ ವಿಲೇವಾರಿ ಮಾಡಬೇಕು? ನಿಜ, ಈ ಆಕ್ಟಿವ್ ಡಯರ್ ಏನಿರ್ತದೆ ಅಂದ್ರೆ ಯಾವಾಗ ಮಗು ಅತಿಸಾರದಿಂದ ಬಳಲ್ತಾ ಇರ್ತದೆ ಆವಾಗಲೂ ಸಹಿತ ನಾವು ಜಿಂಕ್ ಅನ್ನ ತಗೊಳ್ಬಹುದು. ಆವಾಗ ನಾವು ORS ಅನ್ನ ಬಳಕೆ ಮಾಡ್ತೀವಿ. ಬಟ್ ಯಾವ ಸಂದರ್ಭದಲ್ಲಿ ಅದು ಮಗು ಆ ರೀತಿ ಆಗೋದಿಲ್ಲ, ನಾವು ORS ತಂದಿಟ್ಕೊಂಡಿರ್ತೀವಿ ಅಥವಾ ನಾವೇ ಇಲಾಖೆಯಿಂದ ವಿತರಣೆ ಮಾಡಿರ್ತೀವಿ, ಅದ್ರ ಮೇಲೆ ಒಂದು ಎಕ್ಸ್ಪೈರಿ ಡೇಟು ಇರ್ತದೆ. ಅದು ಎಕ್ಸ್ಪೈರಿ ಆದಾಗ ಅದನ್ನ ಬಳಸಬಾರ್ದು. ಅದು ಒಂದು ಪ್ರಮುಖವಾದಂತ ವಿಚಾರ. ಅದು ಜಿಂಕ್ ಮಾತ್ರ ಇರಬಹುದು ಅಥವಾ ORS ಆಗಿರಬಹುದು. ಎರಡನೇದ್ದು, ಕೆಲವೊಂದ್ ಸಾರಿ ನಾವು ಬೇರೆ ಕಡೆಯಿಂದ ತಂದಂತ ಸಂದರ್ಭದಲ್ಲಿ ORS ಅನ್ನ ನಾವು ಅದು ಗಟ್ಟಿ ಆದ್ರೆ ಆ ಸಂದರ್ಭದಲ್ಲೂ ಅದನ್ನ ಬಳಸಬಾರದು. ಅದು ಪುಡಿ ರೂಪದಲ್ಲಿ ಇದ್ದಾಗಲೇ ಮಾತ್ರ ಅದು ಉತ್ತಮವಾದಂತಹ ORS ಅಂತ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲ ಸಮಯದಲ್ಲಿ ಅದನ್ನು ಬಳಸಲಿಕ್ಕೆ ಹೋಗಬಾರ್ದು. ಅವುಗಳನ್ನು ನಾವು ನಮ್ಮ ಏನು ಕ್ಷೇತ್ರ ಮಟ್ಟದ ಕಾರ್ಯಕರ್ತರಿದ್ದಾರೆ ಅಥವಾ ನಿಮ್ಮ ಹತ್ತಿರದ ಅಂಗನವಾಡಿ ಇದ್ದಾವೆ, ಆಶಾ ಕಾರ್ಯಕರ್ತರಿದ್ದಾರೆ, ಯಾವುದೇ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿದ್ದಾರೆ, ಅವರುಗಳಿಗೆ ನೀವು ವಾಪಸ್ ತಲುಪಿಸಿದರೆ ಹೊಸದನ್ನು ನಿಮಗೆ ತಲುಪಿಸ್ತಾರೆ. ಮತ್ತು ಇದನ್ನು ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆ ಇದೆ. ಅದನ್ನು ಆಸ್ಪತ್ರೆಗೆ ತಂದುಬಿಟ್ಟು ಅದನ್ನು ನಾವು ವಿಲೇವಾರಿ ಮಾಡ್ತಕ್ಕಂಥ ಕ್ರಿಯೆಗಳನ್ನ ಮಾಡ್ತೀವಿ. ಅಂದರೆ ಎಲ್ಲಂದ್ರೆ ಅಲ್ಲಿ ನಾವು ಮನೆ ಮಟ್ಟದಲ್ಲಿ ಬಿಸಾಕಬಾರ್ದು, ಅದನ್ನು ವಾಪಸ್ಸು ತಂದು ಆರೋಗ್ಯ ಕೇಂದ್ರಕ್ಕೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು ಹೌದು. ಆ ಮಾತ್ರೆಗಳನ್ನು ನಾವು ಎಲ್ಲಂದೆಲ್ಲೂ ಬೀಸಾಕಬಾರ್ದು. ಮಾತ್ರೆಗಳನ್ನು ಅವುಗಳನ್ನು ವಿಲೇವಾರಿ ಮಾಡೋದಕ್ಕೆ ಅದರದೇ ಆದಂಥ ಒಂದು ವಿಧಾನ ಇದೆ. ಅದು ನಮ್ಮ ಇಲಾಖೆ ಅದನ್ನು ನೋಡ್ಕೊಳ್ತದೆ. ಅವರಿಗೆ ನಾವು ಆಲ್ರೆಡಿ ಇದ್ರ ಬಗ್ಗೆ ಸುಮಾರು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಅದು ನಡ್ಕೊಂಬಂದಂಥ ನಿರಂತರ ಪ್ರಕ್ರಿಯೆ ಇರೋದ್ರಿಂದ ಸಾಮಾನ್ಯವಾಗಿ ಸಾರ್ವಜನಿಕರ ಜವಾಬ್ದಾರಿ ಏನು ಅಂತಂದರೆ ಈ ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿನ ಒತ್ತವರ ಕೈಯಲ್ಲಿ ಅದನ್ನು ತಲುಪಿಸಬೇಕು ಹೊರತು ಇದನ್ನು ದಿನನಿತ್ಯದ ಕಸಗಳಲ್ಲಿ ಅದನ್ನು ಬೀಸಾಕಬಾರ್ದು. ಈ ಮೊದಲೇ ಅತಿಸಾರದಿಂದ ನಿಶಕ್ತರಾಗಿರ್ತಾರೆ ಮಕ್ಕಳು, ಜೊತೆಗೆ ಮಾತ್ರೆ ಬೇರೆ ಕೊಡಬೇಕು. ಹಾಗಿದ್ದಲ್ಲಿ ಈ ಮಕ್ಕಳಿಗೆ ಅಂದರೆ ನೀವು ಹೇಳಿದ ಹಾಗೆ ಮಕ್ಕಳು ಕಿರಿಕಿರಿ ಮಾಡ್ತಾ ಇರ್ತಾರೆ, ಅವರು ನಿಶಕ್ತರಾಗಿರ್ತಾರೆ. ಈ ಟೈಮ್ನಲ್ಲಿ ಮಕ್ಕಳಿಗೆ ಈ ಅತಿಸಾರದ ಸಮಯದಲ್ಲಿ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರದು? ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಜನರಿಗೆ ಒಂದು ಒಳ್ಳೆಯ ವಿಚಾರಗಳು ತಲುಪಿದ್ದಾವೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಮೂಲಕ ಹಲವಾರು ಬೇರೆ ರೀತಿಯಂಥ ವಿಚಾರಗಳು ತಲುಪ್ತಾ ಇದ್ದಾವೆ. ಹೌದು, ಪ್ರಮುಖವಾಗಿ ಬೇರೆ ರೀತಿಯಂಥ ವಿಚಾರಗಳು ಒಳ್ಳೆಯ ವಿಚಾರಕ್ಕಿಂತ ಮುಂಚೆನೇ ತಲುಪ್ತವೆ, ಪರಿಣಾಮಕಾರಿಯಾಗಿ ತಲುಪ್ತಾ ಇರೋದ್ರಿಂದ ನಾವು ಸ್ವಲ್ಪ ಜಾಗೃತರಾಗಬೇಕಾಗಿದೆ. ಹಳೆಯ ಸಮಯದಲ್ಲಿ ಆಗಿನ ಕಾಲದಲ್ಲಿ ನಾವು ಒಂದು 2-3 ವರ್ಷಗಳ ದಶಕಗಳ ಹಿಂದೆ ನಾವು ನೋಡಿದಾಗ ಈ ಬೇರೆ ಬೇರೆ ಮೂಢನಂಬಿಕೆಗಳಿತ್ತು. ಆಗಿನಿರ್ತಕ್ಕಂಥ ವೈಜ್ಞಾನಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಮಾಜದಲ್ಲಿರ್ತಕ್ಕಂಥ ಪ್ರಜ್ಞೆಗೆ ಸಂಬಂಧಪಟ್ಟಂತೆ ಅವರು ಅತಿಸಾರವಾದಾಗ ತಿನ್ನೋ ಕೊಟ್ಟರೆ ಇನ್ನೂ ಹೆಚ್ಚಾಗ್ತದೆ, ಮಗುವಿಗೆ ವಾಂತಿ ಆಗ್ತಾ ಇರ್ತದೆ, ಮಗು ಅದನ್ನು ತಿನ್ನೋಕ್ಕಾಗಲ್ಲ, ನೀರು ಕೊಡಬೇಡಿ, ನಿಲ್ಲಿಸಿ ಮಾಡಿಸಿ ಅಂತ ಏನೋ ಹೇಳ್ತಾ ಇದ್ರು, ಮಾಡ್ತಾ ಇದ್ರು. ಅಥವಾ ಬೇರೆ ಬೇರೆ ಯಾವುದೋ ಒಂದು ಏನೋ ಹಾಕಿ ಕುದಿಸಿ ಮಾಡಿಸಿ ಈ ನೀರು ಕುಡಿ ನಿಲ್ತದೆ, ಅದು ಆ ಥರದಂಥ ಔಷಧಿ ಕುಡಿ ನಿಲ್ತದೆ, ಅದು ಇನ್ನೇನೋ ಇತ್ತು ಆವಾಗ. ಬಟ್ ಈಗ ನಮಗೆ ಸಂಪೂರ್ಣವಾಗಿ ಈ ರೋಗದ ಬಗ್ಗೆ ಮಾಹಿತಿ ಇರಬೇಕಂತ ಸಂದರ್ಭದಲ್ಲಿ ನಾವು 2 ವಿಚಾರಗಳನ್ನ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಒಂದು, ಮಗುವಿಗೆ ಈ ಸಂದರ್ಭದಲ್ಲಿ ಆಹಾರದ ಅಗತ್ಯತೆಯೂ ಇರ್ತದೆ, ಮಗುವಿಗೆ ಈ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆನೂ ಇರ್ತದೆ. ಎರಡನ್ನೂ ನಾವು ಮೇಂಟೈನ್ ಮಾಡಬೇಕು. ಈ ಮೇಂಟೈನ್ ಮಾಡಬೇಕು ಅಂತಂದ್ರೆ ಮಗುವಿಗೆ ನಾವು ಮುಂಚೆ ಏನು ತಿಂತಾ ಇತ್ತು ಅದೇ ಪ್ರಮಾಣದಲ್ಲಿ
ಪ್ರಮಾಣದಲ್ಲಿ ಅದೇ ವಸ್ತುಗಳನ್ನ ಕೊಡೋಕ್ಕಾಗಲ್ಲ. ಮೃದುವಾದಂಥ ಆಹಾರ ಕೊಡಬೇಕಾಗ್ತದೆ, ಪೌಷ್ಟಿಕವಾದಂಥ ಆಹಾರ ಕೊಡಬೇಕಾಗ್ತದೆ. ಅದು ಗಂಜಿ ರೂಪದಲ್ಲಿರ್ಬೋದು, ತಿಳಿ ರೂಪದಲ್ಲಿರ್ಬೋದು, ಅಥವಾ ಸೆಮಿ ಸಾಲಿಡ್ ಅಂತ ನಾವೇನು ಹೇಳ್ತೀವಿ ಆ ರೂಪದಲ್ಲಿ ಇರ್ಬೋದು. ಮಗು ಎಷ್ಟು ತಿನ್ನೋಕ್ಕಾಗ್ತದೆ ಅಷ್ಟೇ ಕೊಡಬೇಕು. ಮುಂಚೆ ಅತಿಸಾರಕ್ಕಿಂತ ಮುಂಚೆ ಯಾವ ರೀತಿ ಮಗು 3 ಹೊತ್ತು ಊಟ ಮಾಡ್ತಾ ಇತ್ತು ಅಥವಾ 4 ಹೊತ್ತು ಊಟ ಮಾಡ್ತಾ ಇತ್ತು ಅದೇ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಕಡಿಮೆ ಪ್ರಮಾಣದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಗುವಿಗೆ ಗಂಟೆಗೆ ತಿನ್ನೋ ರೀತಿಗೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಸ್ವಲ್ಪ ಮಗು ತಿಂದರೂ ಪರವಾಗಿಲ್ಲ. ಎರಡನೇದು, ಈ ನೀರು ಮತ್ತು ಆಹಾರವನ್ನು ನಿಲ್ಲಿಸಬಾರ್ದು ಈ ಸಂದರ್ಭದಲ್ಲೂ. ಅದರಲ್ಲೂ ಪ್ರಮುಖವಾಗಿ ಈ 6 ತಿಂಗಳಿಗಿಂತ ಕಡಿಮೆ ಇರತಕ್ಕಂಥ ಏನು ಚಿಕ್ಕ ಮಕ್ಕಳು ಇರ್ತಾರೆ ಆ ಶಿಶುಗಳಿಗೆ ನಾವು ತಾಯಿಯ ಹಾಲನ್ನು ಕೊಡೋದನ್ನು ನಿಲ್ಲಿಸಬಾರ್ದು. ತಾಯಿ ಹಾಲನ್ನು ಕಂಟಿನ್ಯೂ ಮಾಡಬೇಕು ನಾವು. ಅದು ಪ್ರಮುಖವಾಗಿದೆ. ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಬೇರೆ ಯಾವುದು ಪದಾರ್ಥಗಳನ್ನು ಕೊಡೋದಿಲ್ಲ. ಅತ್ಯವಶ್ಯವಾದಾಗ ನಾವು ಆಸ್ಪತ್ರೆ ತಲುಪುವವರೆಗೆ ORS ಅನ್ನು 6 ತಿಂಗಳ ಕೆಳಗಿರತಕ್ಕಂಥ ಮಕ್ಕಳಿಗೆ ಹೇಳ್ತೀವಿ ಹೊರತು 6 ತಿಂಗಳ ಕೆಳಗಿನ ಮಕ್ಕಳಿಗೆ ತಾಯಿಯ ಎದೆ ಹಾಲು ಅಷ್ಟೇ ಸಾಕು. ಆ ಆಹಾರವನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ತರಕಾರಿ ಆ ರೀತಿಯಲ್ಲಿ ಬೇಯಿಸಿ ಕೊಡಬಹುದಾ? ಆ ಸಮಯದಲ್ಲಿ ಹಣ್ಣು ತರಕಾರಿಯನ್ನ ಕೊಡ್ಬೋದು. ಮಗುವಿಗೆ ಏನು ತಿಂತದೆ ಅಂತಕ್ಕಂಥದನ್ನ ಅದನ್ನೆಲ್ಲ ತಿನ್ನೋಕೆ ಕೊಡ್ಬೋದು. ಫುಡ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಆದರೆ ಮಗುವಿಗೆ ಅದನ್ನು ಪಡ್ಕೋ ರೀತಿಯಲ್ಲಿ ಮೃದುವಾಗಿರ್ತಕ್ಕಂಥದ್ದು, ಪೌಷ್ಟಿಕವಾಗಿರ್ತಕ್ಕಂಥದ್ದನ್ನು ನಾವು ಕೊಡಬೇಕಾಗ್ತದೆ, ಅಷ್ಟೇ ವಿಚಾರ. ಡಾಕ್ಟರ್ ಬಸವರಾಜ್ ಬಾಳಪ್ಪ ದಬಾಡಿ, ಉಪನಿರ್ದೇಶಕರೇ, ಹೇಳಿ, ಮನೆಯಲ್ಲಿ ಮಕ್ಕಳಲ್ಲಿ ಉಂಟಾಗುವ ಅತಿಸಾರವನ್ನು ತಡೆಯೋದಕ್ಕೆ ಆಗದೆ ಆಸ್ಪತ್ರೆಗೆ ಸೇರಿಸುವ ಲಕ್ಷಣಗಳು ಯಾವ ರೀತಿ ಇರುತ್ತೆ? ನಾನು ಆಗಲೇ ಹೇಳಿದಾಗೆ, ಮಗುವಿಗೆ ಪ್ರಜ್ಞಾಹೀನ ಸ್ಥಿತಿ ತಲುಪಿದಾಗ, ಮಗುವಿಗೆ ಮಲದಲ್ಲಿ ರಕ್ತ ಬಂದಾಗ, ಮಗುವಿಗೆ ಜ್ವರ ಬಂದಾಗ, ಮಗು ತುಂಬ ಕಿರಿಕಿರಿಯಾದಾಗ ಅಥವಾ ವಾಂತಿ ಜಾಸ್ತಿ ಆಗಿ ಮಗುವಿಗೆ ಆಹಾರ ಕೊಡದಿರತಕ್ಕಂಥ ಸ್ಥಿತಿಗೆ, ORS ದ್ರಾವಣವನ್ನು ಕೊಡದಿರತಕ್ಕಂಥ ಸ್ಥಿತಿಗೆ ತಲುಪಿದಾಗ, ಮೂತ್ರ ವಿಸರ್ಜನೆ ಆಲ್ಮೋಸ್ಟ್ ಕಡಿಮೆಯಾಗಿ ನಿಂತಹ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಮಗುವನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ನಮಗೀಗ ಎಲ್ಲ ಕರ್ನಾಟಕದಾದ್ಯಂತ ನಾವು ಗಮನಿಸಿದರೆ 20 ನಿಮಿಷಗಳಲ್ಲಿ ಆಸ್ಪತ್ರೆಗಳನ್ನ ತಲುಪತಕ್ಕಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಸಮಸ್ಯೆ ಬಂದಿರೋದೇನು ಅಂತಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಪಾಲಕರು ಸಹಿತ ಹೊರಗಡೆ ಕೆಲಸಕ್ಕೆ ಹೋದಾಗ, ಮಗು ಅಜ್ಜ ಅಜ್ಜಿ ಜೊತೆ ಇರಬೇಕಾದಾಗ, ಇವರು ಕೆಲಸದಿಂದ ಬರಬೇಕು ಅಂತಂದ್ರೆ 4-5 ಗಂಟೆ ಲೇಟ್ ಆಗಿಬಿಡ್ತದೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಗ್ರ್ಯಾಂಡ್ ಪೇರೆಂಟ್ಸ್ ಏನಿರ್ತಾರೆ ಅವರು ಸ್ವಲ್ಪ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಡೇಂಜರ್ ಸೈನ್ಸ್ ಅಂತ ಏನು ಹೇಳ್ತೀವಿ, ಈ ಥರದಂತ ಆದಾಗ ನಾವು ವಿಳಂಬ ಮಾಡಬಾರ್ದು, ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆ ತಲುಪಬೇಕು. ಅತಿಸಾರ ಅಂತ ನಾವೇನು ಗುರ್ತ ಹಾಕ್ತೀವಿ, ಅದಾದ್ಮೇಲೆ ಅದು ಯಾವಾಗ ನಮಗೆ ORS ಕೊಟ್ಟರು ಮಾಡಿದ್ರು ಸಹಿತ ಕಡಿಮೆ ಆಗೋದಿಲ್ಲ, ಮಾಡೋದಿಲ್ಲ, ಆಮೇಲೆ ಈ ಥರದಂಥ ಚಿಹ್ನೆಗಳು ಬರ್ತವೆ, ಆಸ್ಪತ್ರೆಗೆ ತಲುಪಿ ಚಿಕಿತ್ಸೆಯನ್ನ ಪಡಿಬೇಕು. ನಾವು ORS ಜಿಂಕು ಏನು ಒತ್ತು ಕೊಡ್ತಾ ಇದ್ದೀವಿ, ಇದು ಆಸ್ಪತ್ರೆ ತಲುಪೋದಕ್ಕಿಂತ ಮುಂಚೆ ಮಾಡಬಾರ್ದಂತಹ ಚಿಕಿತ್ಸೆ ಇದೆ ಹೊರತು ಆಸ್ಪತ್ರೆಗೆ ಹೋಗಬಾರ್ದು ಅಂತ ಅಲ್ಲ. ಅದು ನಿರ್ಜಲೀಕರಣವನ್ನ ಮಾತ್ರ ತಡೆಗಟ್ತದೆ. ಅತಿಸಾರವನ್ನ ತಡೆಗಟ್ಕೊಂತ ಅಂದ್ರೆ ಅಲ್ಲಿ 2 ಕಾರಣ ಇದಾವೆ. ಒಂದು ಇನ್ಫೆಕ್ಟಿವ್, ನಾನ್ ಇನ್ಫೆಕ್ಟಿವ್ ಅಂತ ಹೇಳ್ತೀವಿ. ಸೋಂಕಿನಿಂದ ಆದಂತಹ ಅತಿಸಾರ ಇರ್ಬೋದು, ಸೋಂಕು ಇಲ್ಲದೆ ರೀತಿಯಲ್ಲಿ ಅತಿಸಾರ ಆಗಿರ್ಬೋದು. ಈಗ ಸೋಂಕಾದಾಗ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಇವುಗಳಿಂದ ಆಗಿದ್ರೆ ಮಾಡಿದ್ರೆ ಅದರದೇ ಆದಂತಹ ವೈದ್ಯಕೀಯ ಚಿಕಿತ್ಸೆ ಬೇಕಾಗ್ತದೆ. ಅದಕ್ಕೆ ನಾವು ಗಮನ ಕೊಡ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ಗೆ ಸಂಬಂಧಪಟ್ಟಂತೆ. ಅತಿಸಾರಕ್ಕೆ ವೈದ್ಯಕೀಯ ಚಿಕಿತ್ಸೆ ಇದೆ, ನಿರ್ಜಲೀಕರಣಕ್ಕೆ ನಾವು ಮನೆಯಲ್ಲೇ ಚಿಕಿತ್ಸೆ ಪ್ರಾರಂಭ ಮಾಡಬೇಕು. ಆಸ್ಪತ್ರೆ ತಲುಪೋದಕ್ಕಿಂತ ಮುಂಚೆನೇ ಚಿಕಿತ್ಸೆ ಪ್ರಾರಂಭ ಮಾಡಬೇಕು. ಆಸ್ಪತ್ರೆಯಲ್ಲಿ ನೀಡಿದಂಥ ಉಳಿದ ಚಿಕಿತ್ಸೆ ಜೊತೆಗೆ ಈ ORS ಜಿಂಕನ್ನು ಸಹಿತ ನಾವು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ವಿಚಾರ. ಯಾವುದೇ ಅತಿಸಾರ ಕಂಡು ಬಂದಲ್ಲಿ ಮನೆಯಲ್ಲೇ ಚಿಕಿತ್ಸೆ ಮಾಡಿಕೊಂಡು ಮನೆಯಲ್ಲೇ ಉಳಿಬಾರ್ದು. ಅದಕ್ಕಿಂತ ಮುಂಚೆ ಮಾಡುವಂಥ ಕ್ರಮಗಳಿದ್ದು ಆದಷ್ಟು ಬೇಗ ಆಸ್ಪತ್ರೆಗೆ ತೋರಿಸೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ. ಈ ಮಕ್ಕಳಿಗೆ ನಿಗದಿತ ಸಮಯದಲ್ಲಿ ಲಸಿಕೆಗಳನ್ನು ಹಾಕಿಸ್ತೀವಿ. ಈಗ ರೋಟೋ ವೈರಸ್ ಲಸಿಕೆ ಇವರನ್ನೆಲ್ಲ ಹಾಕ್ಸಿರ್ತೇವೆ. ಸೊ ಈ ಲಸಿಕೆಯಿಂದ ಇದರಿಂದ ತಡೆಯೋದಕ್ಕೆ ಸಾಧ್ಯವಿಲ್ವಾ? ಹೌದು. ಈಗ ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ನಾವು 2 ವಿಚಾರಗಳನ್ನ ಗಮನಿಸ್ತೀವಿ. ಒಂದು ಶ್ವಾಸಕೋಶದ ಸೋಂಕುಗಳು, ಮತ್ತು ಇನ್ನೊಂದು ಇಂಟೆಸ್ಟೈನ್ಗೆ ಸಂಬಂಧಪಟ್ಟಂತೆ ಅತಿಸಾರ ಅಂತಕ್ಕಂಥದ್ದು. ಇಲ್ಲಿ ಮಕ್ಕಳಿಗೆ ರೋಗಗಳು ಬರದೇ ಇರೋ ರೀತಿಯಲ್ಲಿ ನಾವು ಲಸಿಕೆಗಳನ್ನ ಕೊಡ್ತೀವಿ. ಅದರಲ್ಲಿ ಒಂದು ಲಸಿಕೆ ಏನಿದೆ, ರೋಟಾ ವೈರಸ್ ಲಸಿಕೆ ಅಂತಕ್ಕಂಥದ್ದು, ಇದು ಅತಿಸಾರ ಆಗಬಾರ್ದು ಅಂತಕ್ಕಂಥದ್ದು ಸಲುವಾಗಿ ಕೊಡ್ತೀವಿ. ಯಾಕೆ ಅಂತಂದ್ರೆ, ಸರ್ವೇ ಸಾಮಾನ್ಯವಾಗಿ 5 ವರ್ಷದ ಕೆಳಗಿನಿರ್ತಕ್ಕಂಥ ಮಕ್ಕಳಲ್ಲಿ ಅತಿಸಾರಕ್ಕೆ ಕಾರಣವಾದಂಥದ್ದು ಸೋಂಕಿನಿಂದ ಆಗ್ತಕ್ಕಂಥ ಅತಿಸಾರ ಇರ್ತದೆ. ಅದು ರೋಟಾ ವೈರಸ್ ಅಂತಕ್ಕಂಥ ವೈರಸ್ನಿಂದ ಆಗ್ತಕ್ಕಂಥ ಅತಿಸಾರ ಇರ್ತದೆ. ಅದನ್ನ ತಡೆಗಟ್ಟುವ ಸಲುವಾಗಿ ನಮ್ಮಲ್ಲಿ ಆಲ್ರೆಡಿ ಈಗ ವ್ಯಾಕ್ಸಿನ್ ಅವೈಲೇಬಲ್ ಇರೋದ್ರಿಂದ
ಈ ಲಸಿಕೆಯನ್ನ ಕೊಡ್ತೀವಿ. ಈ ಲಸಿಕೆಗೆ ಮತ್ತೆ ಬೇರೆ ಸಂದರ್ಭದಲ್ಲಿ ಹೋಗಿ ಭೇಟಿಯಾಗಿ ಪಡಿಬೇಕಾದಂತ ಏನಿಲ್ಲ. ನಾವು ಮಗುವಿಗೆ ಏನು ಬೇರೆ ಲಸಿಕೆಗಳನ್ನ ಕೊಡ್ತಾ ಇದೀವಿ, ಅದು ಪೋಲಿಯೋಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ದಡಾರ್ಗೆ ಸಂಬಂಧಪಟ್ಟಂತದಿರ್ಬೋದು, ಬೇರೆ ಎಲ್ಲ ಲಸಿಕೆಗಳಿದಾವೆ, ಆ ಲಸಿಕೆಗಳ ಜೊತೆಗೆ ಇದನ್ನು ಕೊಡ್ತೀವಿ. ಮಗುವಿಗೆ 6 ವೀಕು, 10 ವೀಕು ಮತ್ತೆ 14 ವೀಕ್ಸ್ ನಲ್ಲಿ 6 ವಾರ, 10 ವಾರ ಮತ್ತು 14 ವಾರಗಳಲ್ಲಿ ನಾವು ಪೆಂಟಾ ವ್ಯಾಕ್ಸಿನ್ ಅಂತ ಕೊಡ್ತಾ ಇದೀವಿ 5 ರೋಗಗಳಿಗೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಇದು ಒಂದು 6ನೇ ರೋಗಕ್ಕೂ ಸಹಿತ ನಾವು ಅವಾಗ ಲಸಿಕೆಗಳನ್ನ ಕೊಡ್ತೀವಿ. ಸೊ ನೀವು ಯಾವಾಗ ಲಸಿಕೆ ಪಡೆಯೋದಕ್ಕೆ ಹೋಗ್ತೀರಾ ಆವಾಗ ಈ ಲಸಿಕೆಯನ್ನ ಎಲ್ಲಾ ಮಕ್ಕಳಿಗೂ ಸಹಿತ ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಇದನ್ನು ನೀಡ್ತಾ ಇದ್ದೀವಿ. ಇದಕ್ಕೆ ಹೆಚ್ಚುವರೆಗೆ ಮತ್ತೆ ಬೇರೆ ವೈದ್ಯರ ಹತ್ರ ಹೋಗ್ಬಿಟ್ಟು ಹೆಚ್ಚುವರಿ ಲಸಿಕೆ ಪಡೆಯತಕ್ಕಂಥ ಅವಶ್ಯಕತೆ ಏನಿಲ್ಲ. ಎಲ್ಲಾ ಲಸಿಕೆಗಳ ಜೊತೆಗೆ ಮಗುವಿಗೆ ಇದು ಲಸಿಕೆಯು ಸಹಿತ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಅದನ್ನ ಓರಲ್ ಡ್ರಾಪ್ಸ್ ಅನ್ನು ನಾವು ನೀಡ್ತಾ ಇದ್ದೀವಿ ಲಸಿಕಾ ಕಾರ್ಯಕ್ರಮದಲ್ಲಿ. ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ಈ ರೋಟಾ ವೈರಸ್ ಲಸಿಕೆ ಏನಿದೆ, ಸೋಂಕಿನಿಂದ ಬರುವಂಥ ಅತಿಸಾರವನ್ನ ತಡೆಯೋ ಶಕ್ತಿ ಇದೆ. ಆದ್ರೆ ಡಿಹೈಡ್ರೇಷನ್ ಆಗೋ ಅಂಥ ಸಮಯದಲ್ಲಿ ನಾವು ORS ಜಿಂಕ್ನ ಕೊಟ್ಟು ಆಸ್ಪತ್ರೆಗೆ ಬರಲೇಬೇಕಾಗತ್ತೆ. ಹೌದು 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 ಇದು ರೋಟಾ ವೈರಸ್ನಿಂದ ಆಗತಕ್ಕಂಥ ಅತಿಸಾರವನ್ನು ಮಾತ್ರ ತಡೆಗಟ್ಟೋದಕ್ಕೆ ಈ ಲಸಿಕೆ ಅನುಕೂಲ ಆಗ್ತದೆ. ಇದನ್ನ ರೋಟಾ ವೈರಸ್ ಬಿಟ್ಟು ಸಹಿತ ಬೇರೆ ಸೋಂಕುಗಳಿಂದನೂ ಸಹಿತ ಅತಿಸಾರ ಆಗ್ಬೋದು, ಅಥವಾ ಸೋಂಕು ಇಲ್ದೇನೂ ಸಹಿತ ಅತಿಸಾರ ಆಗ್ಬೋದು. ಅದು ಅತಿಸಾರ ಯಾವುದೇ ಕಾರಣಕ್ಕೆ ಆಗಿದ್ರೂ ಸಹಿತ ನಾವು ORS ಜಿಂಕ್ ಅನ್ನ ಈ ಜೋಡಿ ನಂಬರ್ 1 ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಉಪನಿರ್ದೇಶಕರೇ, ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಲಸಿಕಾ ಅಭಿಯಾನ ನಡೀತಾನೆ ಇರುತ್ತೆ. ಇದು ಹೇಗೆ ನಡೆಯುತ್ತೆ, ಯಾವಾಗ ನಡೆಯುತ್ತೆ? ನೋಡಿ, 2 ವಿಚಾರಗಳು. ಒಂದು, ಈ ಅತಿಸಾರವನ್ನು ತಡೆಗಟ್ಟತಕ್ಕಂತಹ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಓನ್ಲಿ ಕೇವಲ ಆರೋಗ್ಯ ಇಲಾಖೆ ಮಾತ್ರ ಕಾರ್ಯಪ್ರವೃತ್ತರಾದರೆ ಆಗೋದಿಲ್ಲ. ಅತಿಸಾರ ಇದು ಯಾವಾಗಲೂ ಇರ್ತದೆ, ವರ್ಷಾನೆಲ್ಲ ಇರ್ತದೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಅಭಿಯಾನ ರೂಪದಲ್ಲಿ ತಂದಿದ್ದೀವಿ. ಇದಕ್ಕೆ ಎಲ್ಲ ಇಲಾಖೆಗಳ ಸಹಯೋಗವನ್ನು ನಾವು ಪಡ್ಕೊಂಡಿದ್ದೀವಿ. ಜೊತೆಗೆ ಈ ರೀತಿಯಂಥ ಕಾರ್ಯಕ್ರಮಗಳ ಮೂಲಕ ನಾವು ಸಾರ್ವಜನಿಕರ ಏನು ಇನ್ವಾಲ್ವ್ಮೆಂಟ್ ಇದೆ, ಸಾರ್ವಜನಿಕ ಸಹಭಾಗಿತ್ವ ಏನಿದೆ, ಅದನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ಸ್ವಚ್ಛತೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳಿಂದ ಈ ಅತಿಸಾರ ಆಗೋದ್ರಿಂದ ಸ್ವಚ್ಛತೆಯನ್ನು ನಾವು ನಿರಂತರವಾಗಿ ಎಲ್ಲರೂ ಸಹಿತ ಪಾಲಿಸಬೇಕಾದಂಥ ವಿಚಾರ. ಅದರಲ್ಲೂ ಸಹಿತ ನಾವು ಪ್ರಮುಖವಾಗಿ 2 ಕ್ಷೇತ್ರಗಳಿದ್ದಾವೆ. ಅದು ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಇಲಾಖೆಯಲ್ಲಿ ಅಂಗನವಾಡಿಗಳಿದ್ದಾವೆ. ಅಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟು ಇದನ್ನು ಮಾಡ್ತಾ ಇದ್ದೀವಿ. ಬೇರೆ ಕಡೆಗೆ ಏನು ಕೊಡ್ತಾ ಇದೀವಿ, ಅದ್ರ ಜೊತೆಗೆ ಬೇರೆ ಕಡೆ ನಾವೆಲ್ಲ ORS ಪ್ರಾತ್ಯಕ್ಷಿಕೆ ಮಾಡ್ತೀವಿ, ತಿಳುವಳಿಕೆ ಕೊಡ್ತೀವಿ, ಅದು ಒಂದು ವಿಚಾರ. ಆದರೆ ಈ 2 ಇಲಾಖೆಗಳಲ್ಲಿ ನಮ್ಮ ಗಮನ ಬೇರೆ ಕಡೆಗಿದೆ. ವಿಶೇಷವಾಗಿ ಮಕ್ಕಳಲ್ಲಿ ನಾವು ಈ ಅಭ್ಯಾಸಗಳನ್ನ ರೂಢಿ ಮಾಡಿಸಿದಾಗ ಅದು ನಿರಂತರವಾಗಿ ಅವರ ಜೀವನ ಶೈಲಿಯಾಗಿ ಬದಲಾಗ್ತದೆ. ಸೊ ಆ ಕಾರಣಕ್ಕಾಗಿ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಅಥವಾ ಈ ಥರ ಆದಂತಾಗ ಏನು ಮಾಡಬೇಕು ಅಂತಕ್ಕಂಥದ್ದಾಗಿರ್ಬೋದು ಅಂತ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅಲ್ಲಿ ಬೇರೆ ರೀತಿಯಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇದು ಒಂದು ಪ್ರಮುಖ ಅಂಶ. 2ನೇದು ಅಂತಂದರೆ, ಈ ವಯಸ್ಸಿನ ಮಕ್ಕಳಲ್ಲಿ ಅಂಗನವಾಡಿಯಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ಮೇಲ್ವಿಚಾರಣೆ ಅಗತ್ಯತೆ ಇರ್ತದೆ. ಸೊ ಹೀಗಾಗಿ ಆ ಮೇಲ್ವಿಚಾರಣೆ ಮಾಡೋಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಮಕ್ಕಳಲ್ಲಿ ಆ ಜೀವನದ ಶೈಲಿಗಳನ್ನು ರೂಢಿ ಮಾಡಿಸೋಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ನಾವು ಮಾಡ್ತೀವಿ. ಒಂದು ಸಾಮಾನ್ಯ ವಿಚಾರಗಳನ್ನ ತಮ್ಗೆ ಹೇಳ್ತೀನಿ, ನಾವು ಗಮನಿಸಿರ್ಲಿಕ್ಕಿಲ್ಲ. ನಾವು ಸಾಬೂನಿನಿಂದ ಕೈ ತೊಳಿಬೇಕು ಅನ್ನತಕ್ಕಂಥ ವಿಚಾರ ಹೇಳ್ತೀವಿ. ದೊಡ್ಡವರು ಸಹಿತ ಇತ್ತೀಚೆಗೆ ಎಲ್ಲ ಕಡೆ ಸಾಬೂನು ಲಭ್ಯ ಇದೆ, ಕೈ ತೊಳಿತಾರೆ. ದಟ್ಸ್ ಅ ಗುಡ್ ಪ್ರಾಕ್ಟೀಸ್, ಅದು ಬಂದಿದೆ ಈಗ ವ್ಯವಸ್ಥೆಯಲ್ಲಿ. ಆದರೆ ಕೈ ತೊಳಿಬೇಕಾದಾಗ ಕೈ ಹಸಿ ಮಾಡಿಕೊಂಡು ಸಾಬೂನು ಹಚ್ಕೊಂಡಾದ್ಮೇಲೆ ಸಾಬೂನು ಹೋಗುವವರೆಗೆ ಮಾತ್ರ ನಾವು ನೀರು ಹಿಡಿತೀವಿ ಹೊರತು ಕೈಯನ್ನ ನಾವು ಶುದ್ಧೀಕರಿಸಿದೀವ ಅಂತಕ್ಕಂಥದ್ದು ನಮಗೆ ಇನ್ನೂ ದೊಡ್ಡವರಿಗೆ ಗೊತ್ತಿಲ್ಲ. ಹಲವಾರು ವಿಚಾರಗಳು. ನಾವು ಕೈ ತೊಳಿಬೇಕಾದಾಗ ಅದರದೇ ಆದಂಥ ವಿಧಾನ ಇದೆ. ಪ್ರತಿ ಬೆರಳನ್ನು ತೊಳ್ಕೊಳ್ಬೇಕು, ಬೆರಳ ಸಂಧಿಗಳನ್ನು ತೊಳ್ಕೊಳ್ಬೇಕು, ಅಂಗೈಗಳನ್ನು ಸಂಪೂರ್ಣವಾಗಿ ತೊಳ್ಕೊಳ್ಬೇಕು. ಅದು ಸೋಪ್ ಹೋಗೋವರೆಗೆ ಅಲ್ಲ, ಕೈ ಶುದ್ಧ ಆಗೋವರೆಗೆ ಮಾಡಬೇಕು. ಸೊ ಈ ಕೈ ತೊಳಿತಕ್ಕಂಥ ವಿಧಾನ ಏನಿದಾವೆ ಇದನ್ನು ಪ್ರಾತ್ಯಕ್ಷಿಕ ಕೊಡಬೇಕಾಗ್ತದೆ, ಮಕ್ಕಳಲ್ಲಿ ತಿಳಿಸ್ಬೇಕಾಗ್ತದೆ. ಅದು ಚಿಕ್ಕ ಮಕ್ಕಳ ಅಂಗನವಾಡಿಯಲ್ಲಿರ್ಬೋದು ಅಥವಾ ಶಾಲೆಗಳಲ್ಲಿರ್ಬೋದು. ಸೊ ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿ ನಾವು ವಿಶೇಷವಾದಂತಹ ಒಂದು ಗಮನ ಕೊಟ್ಟು ಈ ಜೀವನ ಶೈಲಿಯ ರೂಢಿಗಳನ್ನು ಮಾಡಿಸೋ ಸಲುವಾಗಿ ಈ ಅಭಿಯಾನದಲ್ಲಿ ನಾವು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಸಂದರ್ಭದಲ್ಲಿ, ಹವಾಮಾನ ಬದಲಾವಣೆಯ ಈ ಸಂದರ್ಭದಲ್ಲಿ ಇದು ಅತಿ ಮುಖ್ಯ ಅಂತ ಹೇಳಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀರಾ. ಮಕ್ಕಳಿಗೆ ಲಸಿಕೆಗಳನ್ನ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮನೆ ಮಟ್ಟದಲ್ಲಿ ಅತಿಸಾರ ಜಾಸ್ತಿಯಾಗಿ ಡಿಹೈಡ್ರೇಷನ್ ಆಗಿ ಆಸ್ಪತ್ರೆಗೆ ತಲುಪುವ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಿದ್ರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ. ಅತಿಸಾರ ತಡೆ ಅಭಿಯಾನ 2025 ಈ ಕುರಿತು ಕಾರ್ಯಕ್ರಮ ಕೇಳಿದಿರಿ.
ಭಾಗವಹಿಸಿದವರು ಡಾಕ್ಟರ್ ಬಸವರಾಜ ಬಾಳಪ್ಪ ಧಬಾಡಿ, ಉಪನಿರ್ದೇಶಕರು, ಮಕ್ಕಳ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.